ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಮಹಾದೇವಿಗೆ ಪ್ರಿಯವಾದಂತಹ ಅಪ್ಪೆ ಪಾಯಸದೊಂದಿಗೆ ಬಂದಿದ್ದೀನಿ. ಇದು ಟ್ರೆಡಿಷನಲ್ ಒಂದು ಪಾಯಸ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ತಿಂದು ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನಿವತ್ತು ಅಪ್ಪೆ ಪಾಯಸ ಮಾಡ್ತಾಯಿದ್ದೀನಿ. ಟ್ರೆಡಿಷನಲ್ ಪಾಯಸ, ಸಾಂಪ್ರದಾಯಿಕ ಶೈಲಿಯ ಪಾಯಸ. ಇದಕ್ಕೆ 1 ಲೀಟರ್ ಸಮೃದ್ಧಿ ಗಟ್ಟಿ ಹಾಲು, 1 ಲೀಟರ್ ಬ್ಲೂ ಹಾಲನ್ನು ಹಾಕ್ಕೊಂಡು ಒಟ್ಟು ಟೋಟಲಾಗಿ 1.5 ಲೀಟರ್ ತೊಗೊಂಡಿದ್ದೀನಿ. ಈಗ ಇದನ್ನು ಮೊದಲಿಗೆ ಕೆನೆ ಬರಿತಾ ಕಾಯಿಸ್ಕೊಳ್ಳೋಣ. ನೀರನ್ನ ಬೆರೆಸೋದು ಬೇಡ. ಹಾಲು ನೋಡಿ ಕೆನೆ ಬೆರಿತಾ ಕುದೀತಾ ಬರ್ತಾ ಇದೆ, ನೋಡಿ ಕಾಣಿಸ್ತಾ ಇದೆ ಕುದೀತಾ ಇರೋದು. ನಾನೀಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ, ಆಫ್ ಮಾಡ್ತೀನಿ. ಸಂಪೂರ್ಣ ಸ್ವಲ್ಪ ಇದು ತಣ್ಣಗಾಗಲಿ. ಒಂದು ಕಪ್ಪಿಗೆ ಸ್ವಲ್ಪ ಬಿಸಿ ಹಾಲು ಹಾಕ್ಕೊಂಡು ಅದಕ್ಕೆ ಕೇಸರಿ ದಳಗಳನ್ನು ಹಾಕೋತಾ ಇದ್ದೀನಿ. ಅದು ಬಣ್ಣ ಚೆನ್ನಾಗಿ ಬಿಡುತ್ತೆ. ಒಂದು ಸ್ವಲ್ಪ 10ರಿಂದ 12 ದಳಗಳನ್ನು, ಕೇಸರಿ ದಳಗಳನ್ನು ಹಾಕ್ಕೊಂಡು ಇದನ್ನು ಪಕ್ಕದಲ್ಲಿ ಮುಚ್ಚಿಡ್ತೀನಿ. ಇದಿಲ್ಲ ಅಂದರೆ ನೀವು ಯಾವುದಾದ್ರೂ ಫುಡ್ ಕಲರ್ನ ಬಳಸ್ಕೊಳ್ಳಿ. 250 ml ಅಳತೆಯ ಕಪ್ನಲ್ಲಿ, ಮೆಷರ್ಮೆಂಟ್ ಕಪ್ನಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಜರಡಿ ಹಿಡ್ಕೊತಾ ಇದ್ದೀನಿ. ಏನೇ ಪದಾರ್ಥ ತೊಗೊಂಡ್ರೂ ಸಿಹಿ ಮಾಡಬೇಕಾದ್ರೆ ಮೊದಲಿಗೆ ಜರಡಿ ಹಿಡಿದು ನಾವು ಬಳಸ್ಕೋಬೇಕು. ಇದೇ ಕಪ್ನಲ್ಲಿ, ಅಳತೆ ಕಪ್ನಲ್ಲಿ ಅರ್ಧಕ್ಕಿಂತ ಜಾಸ್ತಿ, ಅಂದರೆ ಮುಕ್ಕಾಲ್ಗಿನ್ನ ಕಡಿಮೆ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟನ್ನು ತಗೊಂಡು ನಾನು ಜರಡಿ ಹಿಡಿದು ಅದನ್ನು ಸಹ ನೋಡಿ, ಮುಕ್ಕಾಲ್ಗಿನ್ನ ಕಡಿಮೆ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಇದನ್ನು ನಾನು ಜರಡಿ ಹಿಡಿದು ತಗೋತಾ ಇದ್ದೀನಿ. ನೋಡಿ, 1 ಚಿಟಿಕೆಯಷ್ಟು ನಾನು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಜಾಸ್ತಿ ಬೇಡ, 1 ಚಿಟಿಕೆಯಷ್ಟು ಸ್ವಲ್ಪ ಉಪ್ಪನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿ ಆಗಬೇಕು, ಅದು ಕರಗಿ ಬಿಸಿ ಆಗಬೇಕು. ನೋಡಿ, ತುಂಬ ಬಿಸಿಯಾಗಿದೆ, ಕರಗಿ. ಈಗ ಈ ಬಿಸಿಯಾಗಿರ್ತಕ್ಕಂಥ ತುಪ್ಪವನ್ನು ಉಪ್ಪು ಮತ್ತು ಮೈದಾ ಚಿರೋಟಿ ಮಿಶ್ರಣ ಮಾಡ್ಕೊಂಡಿದ್ದನ್ನೆಲ್ಲ ಹಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಬಿಸಿ ಇರುತ್ತೆ. ನಂತರ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ಸಂಪೂರ್ಣ. ನೋಡಿ, ಸಂಪೂರ್ಣ ತುಪ್ಪವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಮುಷ್ಟಿ ಹಿಡಿದ್ರೆ ಆ ಮುಷ್ಟಿ ಒಳಗಡೆ ನಿಮಗೆ ಹೀಗೆ ಹಿಡಿಬೇಕು. ಹೀಗೆ ಹಿಡಿದ್ರೆ ಅದು ಸಂಪೂರ್ಣ ತುಪ್ಪ ಸರಿ ಇದೆ ಅಂತ ನೀವು ಹಾಕ್ಕೊಂಡಿರೋದು. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಕೊಂಬರೋಣ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿಕೊಂಡು ಕಲಿಸ್ಕೋಬೇಕು ಹದವಾಗಿ. ನೀವು ಪೂರಿ ಹಿಟ್ಟನ್ನ ಅದಕ್ಕಿಂತ ಚಪಾತಿ ಪೂರಿ ಹಿಟ್ಟಿನ ಮಧ್ಯದಲ್ಲಿದ್ದರೆ ಸಾಕು. ಈಗ ನಾವು ಚಿರೋಟಿ ರವೆನೂ ಹಾಕಿರ್ತೀವಲ್ವ, ಚೆನ್ನಾಗಿ ನಾದಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಒದ್ದೆ ಬಟ್ಟೆ ಹಾಕಿ ನಾವು ಇದನ್ನು ಮುಚ್ಚಿಟ್ಬಿಡಬೇಕು. ಆ ನಂತರ ಮತ್ತೆ ನಾದಿಕೊಂಡು ನಾವು ಚಪಾತಿ ಥರ ನಾವು ಲಟ್ಟಿಸ್ಕೋಬೇಕಾಗತ್ತೆ. ಈಗ ನೋಡಿ, ಚೆನ್ನಾಗಿ ನಾನು ನಾದ್ಕೊತಾ ಇದ್ದೀನಿ. ಈಗ ನಾದಿಕೊಂಡು ಒಂದು ಒದ್ದೆ ಬಟ್ಟೆ ಹಾಕಿ ಮುಚ್ಚಿಟ್ಬಿಡ್ತೀನಿ ಒಂದು ಅರ್ಧ ಗಂಟೆ ಕಾಲ. ನೋಡಿ, ಒದ್ದೆ ಬಟ್ಟೆಯಲ್ಲಿ ಅರ್ಧ ಗಂಟೆ ಕಾಲ ಮುಚ್ಚಿಟ್ಟಿದ್ದೆ. ಈಗ ಇದನ್ನು ತಗೊಂಡು ಮತ್ತೆ ನಾದಿಕೊಂಡು ನಾವು ಚಪಾತಿ ಹಿಟ್ಟನ್ನು ಹೇಗೆ ನಾವು ಉಂಡೆಯಾಗಿ ಮಾಡ್ಕೋತೀವೋ ಆ ರೀತಿ ನಿಮಗೆ ಎಷ್ಟು ಉಂಡೆ ಬೇಕು, ನೀವು ಎಷ್ಟು ಲೀಟ್ರು ಹಾಲನ್ನು ಕಾಯಿಸ್ಕೊಂಡಿರ್ತೀರ ಅದಕ್ಕೆ ತಕ್ಕಂತೆ ನೀವು ಉಂಡೆಗಳನ್ನ ಮಾಡಿ, ನಾವು ಶಂಕರಪೌಳಿ ಕರ್ಕೊತೀವಲ್ಲ ಅದೇ ರೀತಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಲಟ್ಟಿಸ್ಕೊಂಡು ಕಟ್ ಮಾಡಿಕೊಂಡು ನಾವು ಕರ್ಕೋಬೇಕು. ಈಗ ನೋಡಿ, ಉಂಡೆಗಳನ್ನ ಮಾಡ್ಕೊತೀನಿ. ಒಂದು 5-6 ಉಂಡೆ ಆಗುತ್ತೆ ನನಗೆ ಇದರಿಂದ. ನೋಡಿ, ಚಪಾತಿ ಉಂಡೆಗಳನ್ನ ಮಾಡಿಟ್ಕೊಂಡಿರ್ತಕ್ಕಂಥ ಉಂಡೆಗಳಿಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಬೇಕಾದ್ರೂ ತೊಗೊಳ್ಳಿ. ನೋಡಿ, ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ದಪ್ಪದಾಗಿ. ಈಗ ಈ ಅಕ್ಕಿ ಹಿಟ್ಟು ಹಾಕಿ ನಾವು ಚಪಾತಿನ ಹೇಗೆ ಲಟ್ಟಿಸ್ಕೊತೀವಿ ಆ ರೀತಿ ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿ ಲಟ್ಟಿಸ್ಕೊಂಡಾದ ಮೇಲೆ ನಾವು ಒಂದು ಚಾಕುವಿನ ಸಹಾಯದಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೇಕು. ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ, ಸ್ಕ್ವೇರ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಅನುಕೂಲ ಆಗಿರುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನನಗೆ ಯಾವುದು ಸುಲಭ ಅನ್ನಿಸ್ತೋ ಆ ರೀತಿ ನಾನು ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ಅನ್ನೋ ಒಂದು ನಿಯಮವೇನಿಲ್ಲ. ಸ್ವಲ್ಪ ಸ್ಟೈಲಿಶಾಗಿ ಕಾಣಬೇಕಂದ್ರೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮಾಮೂಲಿ ಹೇಗೆ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ. ನಿಮಗೆ ಏನು ಅನುಕೂಲನೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆಯನ್ನು ಸಹ ಕಾಯೋಕೆ ಇಟ್ಟಿದ್ದೀನಿ.
ನೋಡಿ ಬಾಣಲೆಯಲ್ಲಿ ಎಣ್ಣೆ ಕಾದು ಬಂದಿದೆ. ಈಗ ನಾವು ಕಟ್ ಮಾಡಿಟ್ಕೊಂಡಿದ್ದೀವಲ್ಲ, ಇದನ್ನೆಲ್ಲ ಬಿಡ್ತಾ ಹೋಗೋಣ. ಹೀಗೆ ನಾವು ಎಲ್ಲವನ್ನು ಸಂಪೂರ್ಣವಾಗಿ ಕರ್ಕೋಬೇಕು. ಎಣ್ಣೆಯಲ್ಲಿ ನಾವು ಚಕ್ಲಿ, ಕೋಡ್ಬಳೆ ಅಥವಾ ಪೂರಿ ಎಲ್ಲ ಹೇಗೆ ಕರ್ಕೋತೀವಿ, ಚಿರೋಟಿ ಎಲ್ಲವನ್ನು ಅದೇ ರೀತಿ ಕರ್ಕೋಬೇಕು. ಚಿರೋಟಿ ಥರನೇ, ಆಲ್ಮೋಸ್ಟ್ ಎಲ್ಲ ಚಿರೋಟಿ ಥರನೇ. ಅದೇ ರೀತಿ ನೀವು ಎಲ್ಲವನ್ನು ಸಂಪೂರ್ಣ ಕರೆದು ಇಟ್ಕೋಬೇಕು. ಇಲ್ಲಿ ಇದು ಸೀದೋಗುತ್ತೆ, ಅಡಿ ಹತ್ತುತ್ತೆ ಅನ್ನೋಂಗಿಲ್ಲ. ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ನೀವು ಕರ್ಕೊಳ್ಳಿ. ಎರಡು ಕಡೆನೂ ಮಿಕ್ಸ್ ಮೊಗ್ಚಾಗ್ತಾ ಅಂದರೆ ತಿರುವಿ ಹಾಕ್ತಾ ನೀವು ಕರ್ಕೊಂಡ್ರೆ ಆಯಿತು. ಇದೇ ರೀತಿ ನಾನು ಸಂಪೂರ್ಣವಾಗಿ ಎಲ್ಲವನ್ನು ಕರೆದಿಟ್ಕೊತೀನಿ. ನೋಡಿ, ನನಗೆ ಪಾಯಸಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಈ ರೀತಿ ಹದವಾಗಿ ಶಂಕರ ಪೌಳಿನ ಹೇಗೆ ಕರ್ಕೋತೀವಿ ಅದೇ ರೀತಿ ಕರೆದಿಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದರ ಮಧ್ಯೆ ನಾವು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿಯನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳೋಣ. ತರಿಯಾಗಾದರೂ ಮಾಡ್ಕೊಳ್ಳಿ, ನುಣ್ಣಗಾದರೂ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನುಣ್ಣಿಗೆ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಇರ್ತಕ್ಕಂಥ ಹಾಲಿಗೆ ನಾನು ನಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ಸಕ್ಕರೆಯನ್ನು ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಹೆಚ್ಚಿಗೆ ಬಳಸಿದ್ದೀನಿ ಸಿಹಿಯನ್ನು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸಿಹಿ ಹಾಕಿದ್ಮೇಲೆ ಹಾಲನ್ನ ತಿರ್ಗಾ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ನಾನು ಕೇಸರಿ ದಳ ಹಾಕಿದ್ನಲ್ಲ, ನೋಡಿ ಕರಗಿ ಹೇಗೆ ಬಣ್ಣ ಬಿಟ್ಟಿದೆ ಅಂತ. ಅದನ್ನು ಸಹ ಈ ಸಮಯದಲ್ಲಿ ಇದಕ್ಕೆ ಹಾಕ್ಕೊಂಡು ಸಂಪೂರ್ಣ ಮಿಶ್ರಣ ಮಾಡ್ಕೊಳ್ಳೋಣ, ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕೇಸರಿ ದಳ ಎಲ್ಲ ಹಾಕಿ ಸಕ್ಕರೆ ಎಲ್ಲ ಕರಗಿ ಹಾಲು ಕುದಿಬೇಕಾದ್ರೆ ನಾವು ಕರೆದಿಟ್ಕೊಂಡಿದ್ದೀವಲ್ಲ ಈ ಶಂಕರ ಪೌಳಿಗಳ ಥರ, ಅದನ್ನು ಸಂಪೂರ್ಣ ಹಾಕಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರೆಸ್ಕೊಂಡು ಇದು ಮಾಡಿಬಿಟ್ರೆ ಏನಾಗ್ತದೆ, ನಂತರ ನಾವು ಬಾದಾಮಿ ಗೋಡಂಬಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ರೆ, ಎಲೈಚಿ ಪುಡಿ ಹಾಕಿದ್ರೆ ಸಾಂಪ್ರದಾಯಿಕ ಶೈಲಿ ಅಂದರೆ ಟ್ರೆಡಿಷನಲ್ ಆಗಿರ್ತಕ್ಕಂಥ ಮಹಾದೇವಿಗೆ ಪ್ರಿಯವಾಗಿರ್ತಕ್ಕಂಥ ಅಪ್ಪೆ ಪಾಯಸ ರೆಡಿ ಆಯಿತು ಅಂತಲೇ. ಕರ್ಕೊಳ್ಳೋದೊಂದು ಬಿಟ್ಟರೆ ಏನು ಬಾಕಿದೆಲ್ಲ ತುಂಬ ಬೇಗನೆ ಆಗೋಗುತ್ತೆ. ನೋಡಿ, ಈ ಸಮಯದಲ್ಲಿ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಬಾದಾಮಿ ಮತ್ತು ಗೋಡಂಬಿಯನ್ನು, ಅದನ್ನು ಸಹ ಡ್ರೈ ಫ್ರೂಟ್ಸ್ ಪುಡಿಯನ್ನು ಸಹ ಈ ಪಾಯಸಕ್ಕೆ ಸಂಪೂರ್ಣ ಹಾಕ್ಕೊಳ್ಳೋಣ. ನೋಡಿ, ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ ಹಾಕ್ಕೊಂಡ್ರೆ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಪಾಯಸ. ಡ್ರೈ ಫ್ರೂಟ್ಸ್ ಹಾಕಿ ಎಲ್ಲ ಪುಡಿಯನ್ನೆಲ್ಲ ಹಾಕಿ ಕುದೀತಾ ಇದ್ಮೇಲೆ ಈಗ ಸ್ಟವನ್ನು ಆಫ್ ಮಾಡಿದ್ದೀನಿ. ಈಗ ನಿಮಗೆ ರುಚಿಗೆ ಅನುಗುಣವಾಗಿ, ಪರಿಮಳಕ್ಕೆ ಅನುಗುಣವಾಗಿ ಎಲೈಚಿ ಪೌಡರ್ ಅಂದರೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟಿದ್ದಾನೆ. ನೀವು ದೇವರಿಗೆ ನೈವೇದ್ಯ ಮಾಡಿದ್ರೆ ಆಯಿತು. ಸಾಂಪ್ರದಾಯಿಕ ಶೈಲಿಯ ಅಪ್ಪೆ ಪಾಯಸ ರೆಡಿ ಆಯಿತು. ಬಹಳ ಸಾಂಪ್ರದಾಯಿಕ ಶೈಲಿ, ಟ್ರೆಡಿಷನಲ್ ಶೈಲಿ. ಈಗ ಯಾರೂ ಮಾಡ್ತಾನೇ ಇಲ್ಲ, ಮರ್ತು ಹೋಗಿದ್ದಾರೆ. ದಯಮಾಡಿ ಒಮ್ಮೆ ಒಂದು ಸರಿ ಮಾಡಿ. ನವರಾತ್ರಿಯಲ್ಲಿ ಮಕ್ಕಳಿಗೆ ಇದನ್ನು ನಾವು ನಮ್ಮ ಹಿಂದಿನ ಸಾಂಪ್ರದಾಯಿಕ ಶೈಲಿಯ ಅಡುಗೆಗಳನ್ನ ನಾವು ಮಾಡಿ ಹೇಳ್ಕೊಡ್ಬೇಕು. ಇಲ್ಲಾಂದರೆ ಇದು ನಮ್ಮಗಳ ತಲೆಗೆ ಅಂತ್ಯ ಆಗೋಗುತ್ತೆ. ದಯಮಾಡಿ ಒಮ್ಮೆ ಟ್ರೈ ಮಾಡಿ. ನಾಡಿದ್ದು ಮತ್ತೊಂದು ಇಂಟರೆಸ್ಟಿಂಗ್ ನೈವೇದ್ಯದೊಂದಿಗೆ ಬರ್ತೇನೆ.